ಬಹುದಿನಗಳಿಂದ ನಿರೀಕ್ಷೆಯಲ್ಲಿರುವ ದ ರೂಲರ್ಸ್ ಚಲನಚಿತ್ರವು ಇದೇ ತಿಂಗಳ 30ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಾಯಕ ಡಾಕ್ಟರ್ ಸಂದೇಶ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಸಂದೇಶ್ ಅವರು, ಅಂಬೇಡ್ಕರ್ ಅವರ ಆಶಯಗಳನ್ನು ಆಧರಿಸಿ ಚಿತ್ರೀಕರಿಸಲಾದ ಇಂದಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ನೈಜ ಘಟನೆಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಹಾಗೂ ಇಂತಹ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಯಾವ ರೀತಿಯಾದ ರಕ್ಷಣೆಯನ್ನು ಸಂವಿಧಾನದಿಂದ ಪಡೆಯಬಹುದು ಎಂಬ ಆಧಾರದ ಮೇಲೆ ಹಳ್ಳಿ ಸೊಗಡಿನ ಭಾಷೆಯಲ್ಲಿ ತಳಮಟ್ಟದ ಜನರಿಗೂ ಮನಮುಟ್ಟುವಂತೆ ಕೋಲಾರ ಜಿಲ್ಲಾದ್ಯಂತ ಚಲನಚಿತ್ರವನ್ನು ಚಿತ್ರೀಕರಿಸಲಾಗಿದೆ. ಅದೇ ರೀತಿ ಸಮಸ್ತ ಬಂಗಾರಪೇಟೆ ನಾಗರಿಕ ಬಂಧುಗಳು ಇದೇ ತಿಂಗಳು 30ರಂದು ಚಲನಚಿತ್ರ ರಾಜ್ಯಾದ್ಯಂತ ತೆರೆ ಕಾಣಲಿದ್ದು ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಎಲ್ಲ ಬಂಗಾರಪೇಟೆ ಜನರಿಗೆ ನಮಸ್ಕಾರ. ಇವತ್ತಿನ ದಿನ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ, ಆಗಸ್ಟ್ 30ನೇ ತಾರೀಕು, ಇದೇ ತಿಂಗಳು 30ನೇ ತಾರೀಕು ಅಶ್ವಥ್ ಬಳಗೆರೆ ಅವರು ನಿರ್ಮಾಣ ಮಾಡಿರುವಂತಹ ದ ರೂಲರ್ಸ್ ಚಲನಚಿತ್ರ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿನೂ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಚಲನಚಿತ್ರವನ್ನ ಎಲ್ಲ ಕಡೆ ಜನ ತುಂಬಾ ಇಷ್ಟಪಟ್ಟು, ಅಂದ್ರೆ ಸಂವಿಧಾನವಂತ ಶಕ್ತಿಯನ್ನು ಹೊಂದಿರುವಂತಹ ಒಂದು ಚಲನಚಿತ್ರ ಹಾಗೂ ಬಾಬಾ ಸಾಹೇಬರ ಆಶಯಗಳನ್ನು ತೋರಿಸ್ತಾ ಇರುವಂತಹ ಮೊದಲ ಚಲನಚಿತ್ರ. ಈ ಒಂದು ಚಲನಚಿತ್ರವನ್ನ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿನೂ ಅಷ್ಟೇ ತುಂಬಾ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. 30ನೇ ತಾರೀಕು ಚಲನಚಿತ್ರ ರಿಲೀಸ್ ಆಗ್ತಾ ಇತ್ತು. ನಮ್ಮ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಸೌತ್ ಇಂಡಿಯನ್ ಆಕ್ಟರ್ ಆದಂತಹ 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಂತಹ ಚರಣ್ ರಾಜ್ ಸರ್ ಅವರು ಆಗ್ಬೋದು, ಮತ್ತೆ ಮಿಸ್ಟರ್ ಇಂಡಿಯಾ ಕಾಮರಾಜ್ ಸರ್ ಅವರು ಆಗ್ಬೋದು, ಹಾಗೂ ವಿಶಾಲ್ ಅವರಾಗ್ಬೋದು, ಮತ್ತೆ ರಿತು ಗೌಡ ಆಗ್ಬೋದು, ದುರ್ಗಾ ಬುಡ್ಡಿ ದೀಪ ಅವರಾಗ್ಬೋದು, ರಂಗಭೂಮಿ ಕಲಾವಿದರು ಸುಮಾರು ಜನ ಆಕ್ಟ್ ಮಾಡಿದ್ದಾರೆ. ಕೋಲಾರದ ಎಲ್ಲ ಭಾಗಗಳಲ್ಲಿನೂ ಚಿತ್ರೀಕರಣ ಮಾಡಿದ್ದೀವಿ. ಇದು ನಮ್ಮ ಸಿನಿಮಾ. ದಯವಿಟ್ಟು ಬಂಗಾರಪೇಟೆ ಜನತೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾನ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸ್ಟೋರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂತಹ ನೈಜ ಘಟನೆ. ಆ ಒಂದು ಘಟನೆಯಲ್ಲಿ ಶೋಷಿತರಿಗೆ ಸಂಬಂಧಪಟ್ಟಂಗೆ ಶೋಷಿತ ಹೆಣ್ಣು ಮಕ್ಕಳಿಗೆ ಯಾವ ತರ ಅನ್ಯಾಯ ಮಾಡ್ತಾರೆ, ಅನ್ಯಾಯ ಮಾಡಿರುವಂತ ಸಂದರ್ಭದಲ್ಲಿ ಅವ್ರ ಜೊತೆ ನಮ್ಮ ಭಾರತ ದೇಶದ ಸಂವಿಧಾನ ಇದ್ರೆ ಅವ್ರಿಗೆ ಯಾವ ತರ ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಅದ್ಭುತವಾಗಿ ತೋರಿಸಿದೀವಿ. ಎಲ್ಲ ಬಂಗಾರಪೇಟೆ ಮಹಾಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.